ಅಪರೂಪಕ್ಕೆ ನಮ್ಮ ಅಕ್ಕ ನನಗೆ ಹೆಲ್ಪ್ ಮಾಡಿಕೊಡ್ತಾವಳೆ. ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶು ಮಿನಿ ಲಾಗ್ಸ್. ಇವತ್ತಿನ ಡೇ ಹೇಗಿರುತ್ತೆ ಅಂತ ನೀವು ನೋಡ್ಕೊಂಡು ಬನ್ನಿ. ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ. ಹಾಗೆ ನಾನು ಟೀ ಕುಡ್ಕೊಂಡು ನಮ್ಮ ಕರಿಯ ಬಂದಿದ್ದ. ಹಾಗೆ ನಮ್ಮ ಕರಿಯ ಜೊತೆ ಸ್ವಲ್ಪ ಆಟಾಡ್ಕೊಂಡು ಇವತ್ತು ಗುರುವಾರ ಆಗಿದ್ದರಿಂದ ಟೆಂಪಲ್ ಕಡೆ ಹೋಗಬೇಕಿತ್ತು. ಹಾಗೆ ನಾನು ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆಗಿ ಟೆಂಪಲ್ಗೆ ಹೊರಟೆ. 2 ಡೇಸ್ 3 ಡೇಸಿಂದ ತುಂಬಾ ಮಳೆ ಇತ್ತು. ಯಾಕೆ ಏನು ಅಂತ ಗೊತ್ತಿಲ್ಲ. ಇವತ್ತು ನೋಡಿದ್ರೆ ಬಿಸಿಲು ಬರ್ತೈತೆ. ಬೆಳಗ್ಗೆನೇ 8 ಗಂಟೆ ಆಗಿದೆ. ಆಲ್ರೆಡಿ 8 ಗಂಟೆಗೆ ಇಷ್ಟು ಮಳೆ ಬರ್ತಾಯಿದೆ. ಹಾಗೆ ಹೋಗಿ ಟೆಂಪಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಲಿ, ನಮ್ಮ ಕೆಟ್ಟದ್ದು ಬಯಸೋರ್ಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಹಾಗೆ ಟೆಂಪಲಲ್ಲಿ ಪ್ರಸಾದ ತಿಂದ್ಕೊಂಡು ನಾನು ಕೆಲಸ ಕಡೆ ಹೊರಟೆ. ಶಾಪ್ಗೆ ಹೋಗಿ ಶಾಪಲ್ಲಿರೋ ಕೆಲಸನೆಲ್ಲ ಮುಗಿಸಿ ಫಟಾಫಟ ಅಂತ ಟೀ ಕುಡಿಲೇಬೇಕಿತ್ತಲ್ಲ. ಹಾಗೆ ಒಂದು ಬ್ಲ್ಯಾಕ್ ಟೀ ತೊಗೊಂಡು ಬ್ಲ್ಯಾಕ್ ಟೀ ಕುಡ್ದು ಹಾಗೆ ಸ್ವಲ್ಪ ಟೌನ್ಗೆ ಹೋಗಬೇಕಿತ್ತು. ಏನಂದರೆ ನಂದು ಗೋಲ್ಡ್ ಇಯರಿಂಗ್ಸ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದ್ದರಿಂದ ಅದನ್ನ ತೊಗೊಂಡು ಹೋಗಿ ರೆಡಿ ಮಾಡಿಸ್ಕೊಂಡು ಹಾಗೆ ವಿಶಾಲ್ ಮಾರ್ಟ್ಗೂ ಹಂಗೆ ಹೋಗ್ಬಿಟ್ಟು ಬಂದೆ. ಯಾಕಂದರೆ ಒಂದೆರಡು ಐಟಮ್ಸ್ ತೊಗೋಬೇಕಿತ್ತು. ನಮ್ಮ ಅಕ್ಕ ನೋಡಿ ಬಂದಿದ್ದೀನಿ ಅಂತ ಹೇಳಿದ್ಲು, ಬಿಟ್ಟು ಬಂದಿದ್ದು ತೊಗೊಂಡಿರಲಿಲ್ಲ. ಹಾಗೆ ಅದನ್ನ ನಾನು ತೊಗೊಂಡು ಮತ್ತೆ ಮನೆ ಕಡೆ ಹೊರಟೆ. ಮನೆಗೆ ಹೋಗಿ ಇನ್ನೇನಾದರೂ ಸ್ಪೆಷಲಾಗಿ ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ಈ ಬಿಸಿಲಲ್ಲಿ ಏನಾದರೂ ತಣ್ಣಗೆ ತಿನ್ಬೇಕಂತ ಅಂದ್ಕೊಂಡು ಮೊಸರಲ್ಲಿ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡಿದೆ. ಹಂಗೂ ಹಿಂಗೂ ಮಾಡ್ಕೊಂಡು ಅದೆಲ್ಲ ತಿಂದ್ಕೊಂಡು ನಾನು ಮತ್ತೆ ಕೆಲ್ಸಕ್ಕೆ ಹೊರಟೆ. ಅದಾದಮೇಲೆ ಏನು ವೀಡಿಯೋನೂ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಶಾಪಲ್ಲಿ ಕೆಲಸ ಇರೋದ್ರಿಂದ ನಾನು ತುಂಬ ದಿನದಿಂದ ವೀಡಿಯೋ ಮಾಡ್ತಾಯಿಲ್ಲ. ಯಾಕಂದರೆ ಏನು ವೀಡಿಯೋ ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಮನೆಗೆ ಬಂದು ಫ್ರೆಶ್ ಆಗಿ ನಾನು ನಮ್ಮ ಅಕ್ಕ ಸೇರಿಕೊಂಡು ಇವತ್ತೇ ಫಸ್ಟ್ ನನಗೆ ಅವಳು ಹೆಲ್ಪ್ ಮಾಡೋಕ್ಕೆ ಬಂದಿರೋದು ರೊಟ್ಟಿ ಮಾಡೋಕ್ಕೆ. ರೊಟ್ಟಿ ಮಾಡಿ ತಿಂದು ಇವತ್ತಿನ ಡೇ ಹೀಗಿತ್ತು. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.